ಭಾರತದ ನದಿಗಳು, ಅದರಲ್ಲೂ ಅವುಗಳ ಉಪನದಿಗಳ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು ಅಂದ್ರೆ ಅಬ್ಬಾ ಎಷ್ಟೊಂದು ಕಷ್ಟ ಅಲ್ವಾ. ಎಕ್ಸಾಮ್ ಟೈಮ್ನಲ್ಲಂತೂ ಇದು ದೊಡ್ಡ ತಲೆನೋವು. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ಇವತ್ತು ನಾವು ಕೆಲವು ಸೂಪರ್ ಆದ, ಸಿಂಪಲ್ ಆದ ಮೆಮೊರಿ ಟ್ರಿಕ್ಸ್ ಕಲಿಯೋಣ. ಖಂಡಿತ ಎಕ್ಸಾಮ್ ಹಾಲ್ನಲ್ಲಿ ಕೂತಾಗ ಆ ಹೆಸರುಗಳ ದೊಡ್ಡ ಲಿಸ್ಟ್, ಯಾವುದು ಯಾವ ನದಿಗೆ ಸೇರಿದ್ದು ಅಂತ ಕನ್ಫ್ಯೂಸ್ ಆಗಿ ಟೆನ್ಷನ್ ಆಗುತ್ತೆ. ಈ ಅನುಭವ ನಮ್ಮಲ್ಲಿ ಚಾಲಾ ಮಂದಿಗಾಗಿರುತ್ತೆ, ಹೌದಲ್ವಾ? ಆದ್ರೆ ಈ ದೊಡ್ಡ ಸಮಸ್ಯೆಗೆ ಒಂದು ಸಖತ್ ಸಿಂಪಲ್ ಪರಿಹಾರ ಇದೆ. ಅದೇ ನಮ್ಮ ನೆನಪಿನ ದೋಣಿ, ಅಂದ್ರೆ ಮೆಮೊರಿ ಟ್ರಿಕ್ಸ್. ಈ ಚಿಕ್ಕ ಚಿಕ್ಕ ಟ್ರಿಕ್ಸ್ಗಳು ಈ ಪ್ರಾಬ್ಲಮ್ನ ಪರ್ಮನೆಂಟ್ ಆಗಿ ಸಾಲ್ವ್ ಮಾಡ್ಬಿಡುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ನಮ್ಮ ಮೊದಲ ನಿಲ್ದಾಣ ಗಂಗಾ ನದಿ ಮತ್ತು ಅದರ ಪ್ರಮುಖ ಉಪನದಿ ಯಮುನಾ. ಓಕೆ, ಗಂಗಾ ನದಿಯ ಉಪನದಿಗಳನ್ನ ನೆನಪಿಟ್ಕೊಳ್ಳಕ್ಕೆ ಇಲ್ಲಿದೆ ಒಂದು ಮ್ಯಾಜಿಕಲ್ ವಾಕ್ಯ. ಏನದು ಅಂದ್ರೆ, ಯಶೋಧ ರಾಮ ಕೆ ಘರ್ ಗಯಿ. ಕೇಳೋಕೆ ಸಿಂಪಲ್ ಆಗಿದ್ರು, ಈ ಒಂದೇ ವಾಕ್ಯದಲ್ಲಿ ಗಂಗೆಯ 8 ಉಪನದಿಗಳ ಹೆಸರು ಅಡಗಿದೆ. ನಂಬೋಕ್ ಆಗ್ತಿಲ್ವಾ ಅಲ್ವಾ? ಬನ್ನಿ ಈಗ ಇದನ್ನ ಓಡ್ದು ನೋಡೋಣ. ಮೊದಲಿಗೆ ಯ ಅಂದ್ರೆ ಯಮುನಾ, ಶೋ ಅಂದ್ರೆ ಸೋನ್ ನದಿ, ದಾ ಅಂದ್ರೆ ದಾಮೋದರ್, ಆಮೇಲೆ ರಾಮ, ಇದರಲ್ಲಿ 2 ನದಿಗಳಿವೆ, ರಾಮ್ಗಂಗಾ ಮತ್ತು ಮಹಾನಂದ. ಕೆ ಅಂದ್ರೆ ಕೇನ್, ಮತ್ತು ಕೊನೆಗೆ ಘರ್ಗಾ ಅಂದ್ರೆ ಘಾಘರ ಮತ್ತು ಗಂಡಕ್. ನೋಡಿದ್ರಾ ಎಷ್ಟು ಸಿಂಪಲ್ ಆಗಿದೆ? ಈಗ ಯಮುನಾ ನದಿಯ ಸರದಿ, ಇದ್ರ ಟ್ರಿಕ್ ಇದೆಯಲ್ಲ, ಇದಕ್ಕಿಂತ ಸಿಂಪಲ್ ಟ್ರಿಕ್ ಇನ್ನೊಂದಿಲ್ಲ. ಎಲ್ರಿಗೂ ಗೊತ್ತಿರೋ ಫೇಮಸ್ ಗೇಮ್ ಶೋ ಯಾವುದು? ಅದೇ KBC. ಹೌದು, KBC. ಇಲ್ಲಿ ಕೆ ಅಂದ್ರೆ ಖೇನ್, ಬಿ ಅಂದ್ರೆ ಬೆಟ್ವಾ ಮತ್ತು ಸಿ ಅಂದ್ರೆ ಚಂಬಲ್. ಅಷ್ಟೇ. KBC ಅಂತ ನೆನ್ಪಿಟ್ಕೊಂಡ್ರೆ ಯಮುನಾ ನದಿಯ ಉಪನದಿಗಳು ನಿಮ್ಮ ತಲೆಯಲ್ಲಿ ಪರ್ಮನೆಂಟ್ ಆಗಿ ಕೂತ್ಬಿಡುತ್ತೆ. ಸರಿ, ಈಗ ಮುಂದಿನ ನದಿಗಳ ಕಡೆ ಹೋಗೋಣ. ನಮ್ಮ ಲಿಸ್ಟ್ನಲ್ಲಿರೋದು ಸಿಂಧೂ ಮತ್ತು ನರ್ಮದಾ ನದಿಗಳು. ಸಿಂಧೂ ನದಿಯ ಉಪನದಿಗಳಿಗೆ ಒಂದು ಇಂಗ್ಲಿಷ್ ಅಕ್ರಾನಿಮ್ ಅಂದ್ರೆ ಶಾರ್ಟ್ ಫಾರ್ಮ್ ಇದೆ. ಅದು INJCRBS. ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಈಸಿ. ಸರಿ, ಇದರಲ್ಲಿ ಇನ್ ಅನ್ನೋದು ಇಂಡಸ್ ನದಿಯನ್ನ ಸೂಚಿಸುತ್ತೆ. ಇನ್ನು JCRBs ಅಂದ್ರೆ ಜೆ ಫಾರ್ ಜೇಲಂ, ಸಿ ಫಾರ್ ಚೆನಾಬ್, ಆರ್ ಫಾರ್ ರವಿ, ಬಿ ಫಾರ್ ಬಿಯಾಸ್ ಮತ್ತು ಎಸ್ ಫಾರ್ ಸಟ್ಲೇಜ್. JCRBS ಸಿಂಧು ನದಿಯ 5 ಪ್ರಮುಖ ಉಪನದಿಗಳು. ಸಿಂಪಲ್ ಅಲ್ವಾ? ಈಗ ನರ್ಮದಾ ನದಿಯ ಟ್ರಿಕ್ ನೋಡೋಣ. ಇದಕ್ಕೆ ನಮ್ಮ ಕನ್ನಡದಲ್ಲೇ ಒಂದು ಮುದ್ದಾದ ಕಥೆ ಇದೆ. ಅದೇನಂದ್ರೆ, ಒಂದು ಶೇರು ಹಾಲನ್ನು ತಂದು ನರ್ಮದಾಗೆ ಕೊಡು. ಬನ್ನಿ ಈ ಕಥೆಯಲ್ಲಿರೋ ನದಿಗಳನ್ನ ಹುಡುಕೋಣ. ಶೇರು ಅನ್ನೋ ಪದದಿಂದ ಶೇರ್ ನದಿ, ಹಾಲು ಪದದಿಂದ ಹಾಲೂನ್ ನದಿ, ತಂದು ಅನ್ನೋದ್ರಿಂದ ತವಾ ನದಿ ಮತ್ತು ಕೊಡು ಅನ್ನೋದ್ರಿಂದ ಕೋಲಾರ್ ನದಿ. ನೋಡಿ, ಈ ಒಂದು ಸಿಂಪಲ್ ಕಥೆ ನರ್ಮದೆಯ 4 ಉಪನದಿಗಳನ್ನ ಎಷ್ಟು ಸುಲಭವಾಗಿ ನೆನಪಿನಲ್ಲಿಡುತ್ತ. ಓಕೆ, ಈಗ ದಕ್ಷಿಣ ಭಾರತದ ಕಡೆ ನಮ್ಮ ಪ್ರಯಾಣ. ಇಲ್ಲಿನ 2 ಮುಖ್ಯ ನದಿಗಳು ಕೃಷ್ಣಾ ಮತ್ತು ಕಾವೇರಿ ಬಗ್ಗೆ ತಿಳಿದುಕೊಳ್ಳೋಣ. ಕೃಷ್ಣಾ ನದಿಗೆ ಒಂದು ಸ್ವಲ್ಪ ದೊಡ್ಡ ಆದರೆ ತುಂಬಾನೇ ಎಫೆಕ್ಟಿವ್ ಆದ ಕಥೆ ಇದೆ. ಆ ಕಥೆ ಹೀಗಿದೆ: ಮಾಲಿ ಗಾಡಿಯಲ್ಲಿ ಪಂಚಗಂಗೆಯನ್ನು ತುಂಗೆಯ ಪಾದಕ್ಕೆ ಅರ್ಪಿಸಿದಳು. ಈ ಇಡೀ ಕಥೆ ಕೃಷ್ಣಾ ನದಿಯ ಉಪನದಿಗಳನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ. ಈ ಕಥೆಯನ್ನ ಬಿಡಿಸಿ ನೋಡೋಣ ಬನ್ನಿ. ಮಾಲಿ ಅಂದ್ರೆ ಮಾಲಪ್ರಭಾ, ಗಾಡಿ ಅಂದ್ರೆ ಘಟಪ್ರಭಾ, ಪಂಚಗಂಗೆ ಅಂದ್ರೆ ಪಂಚಗಂಗಾ ನದಿ, ತುಂಗೆಯಿಂದ ತುಂಗಭದ್ರಾ, ಪಾದ ಅನ್ನೋ ಪದದಿಂದ ವೇದಾವತಿ ಮತ್ತು ಅರ್ಪಿಸಿದಳು ಪದದಲ್ಲಿ ದಳು ದಿನ್ನ ದೂದ್ಗಂಗಾ. ಇಷ್ಟೇ ಅಲ್ಲ, ಇನ್ನೂ 2 ಮುಖ್ಯ ಉಪನದಿಗಳಿವೆ, ಕೊಯ್ನಾ ಮತ್ತು ಭೀಮಾ. ಇದನ್ನ ಭೀಮಕೃಷ್ಣ ಅಂತ ಜೋಡಿಯಾಗಿ ನೆನ್ಪಿಟ್ಕೊಳ್ಬೋದು. ಸಿಂಪಲ್. ನಮ್ಮ ಲಿಸ್ಟ್ನಲ್ಲಿ ಕೊನೆಯದಾಗಿ ಬರೋದು ಕಾವೇರಿ ನದಿ. ಇದಕ್ಕೂ ಒಂದು ಕಥೆ ಇದೆ. ಅದೇನಂದ್ರೆ, ಅರ್ಕಲಕ್ಷಣವಾಗಿ ಹೇಮಾವತಿ ಹತ್ತಿರ ಕಬಿನಿ ಹಾರ ಹಿಡಿದು ಬಂದ. ಈ ಕಥೆಯ ವಿಶೇಷತೆ ಏನ್ ಗೊತ್ತಾ? ಇದರಲ್ಲಿ ಬರೋ ಪ್ರತಿಯೊಂದು ಹೆಸರು ಒಂದೊಂದು ಉಪನದಿ. ನೋಡಿ, ಅರ್ಕ ಅಂದ್ರೆ ಅರ್ಕಾವತಿ, ಲಕ್ಷಣ ಅಂದ್ರೆ ಲಕ್ಷ್ಮಣತೀರ್ಥ, ಆಮೇಲೆ ಹೇಮಾವತಿ, ಕಾಬಿನಿ ಇವು ನೇರವಾಗೇ ಇವೆ. ಹಾರ ಅಂದ್ರೆ ಹಾರಂಗಿ ಮತ್ತು ಬಂದ ಅನ್ನೋ ಪದದಿಂದ ಭವಾನಿ. ವಾವ್, ಎಷ್ಟು ಚೆನ್ನಾಗಿ ಜೋಡಿಸಿದಾರಲ್ವಾ? ಸರಿ, ಇಲ್ಲಿಗೆ ನಮ್ಮ ಟ್ರಿಕ್ಸ್ ಮುಗೀತು. ಆದ್ರೆ ನಿಲ್ಲಿ, ನಿಮ್ಗೋಸ್ಕರ ಒಂದು ಬೋನಸ್ ಮಾಹಿತಿ ಇದೆ. ಎಕ್ಸಾಮ್ಗಳಲ್ಲಿ ಬರೀ ಉಪನದಿಗಳ ಬಗ್ಗೆ ಮಾತ್ರ ಅಲ್ಲ, ನದಿಗಳು ಎಲ್ಲಿ ಹುಟ್ಟುತ್ತೆ ಅಂದ್ರೆ ಅವುಗಳ ಉಗಮ ಸ್ಥಾನದ ಬಗ್ಗೆನೂ ಕೇಳ್ತಾರೆ. ಬನ್ನಿ ಅದನ್ನು ನೋಡೋಣ. ಇಲ್ಲಿ ನೋಡಿ, ಒಂದು ಸಿಂಪಲ್ ಟೇಬಲ್ ಇದೆ. ಗಂಗಾ ನದಿ ಹುಟ್ಟೋದು ಉತ್ತರಾಖಂಡದ ಗಂಗೋತ್ರಿಯಲ್ಲಿ, ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ, ನಮ್ಮ ಕಾವೇರಿ ಕರ್ನಾಟಕದ ತಲಕಾವೇರಿಯಲ್ಲಿ ಮತ್ತು ನರ್ಮದಾ ನದಿ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಉಗಮಿಸುತ್ತವೆ.
ಇದು ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ, ಇದನ್ನ ಖಂಡಿತ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಈ ನೆನಪಿನ ದೋಣಿಗಳ ಸಹಾಯದಿಂದ ಇನ್ಮುಂದೆ ನದಿಗಳ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು ನೀರು ಕುಡಿದಷ್ಟು ಸುಲಭ ಅಲ್ವಾ? ಈ ಟ್ರಿಕ್ಸ್ ಕೇವಲ ಉತ್ತರ ಬರೆಯೋಕೆ ಸಹಾಯ ಮಾಡೋದಲ್ಲ, ಎಕ್ಸಾಮ್ನಲ್ಲಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನೂ ಹೆಚ್ಚಿಸುತ್ತೆ. ಹೋಗೋ ಮುನ್ನ ಒಂದು ಪ್ರಶ್ನೆ. ಈ ಹೆಸರುಗಳನ್ನ ಪರೀಕ್ಷೆಗೋಸ್ಕರ ನೆನ್ಪಿಟ್ಕೊಳ್ಳೋದನ್ನ ಬಿಟ್ಟು ಒಂದು ಕ್ಷಣ ಯೋಚಿಸಿ. ನಮ್ಮ ಜೀವನದ ಮೇಲೆ, ನಮ್ಮ ದೇಶದ ಮೇಲೆ ಈ ನದಿಗಳ ಪ್ರಭಾವ ಎಷ್ಟೊಂದು ಅಪಾರ ಅಲ್ವಾ?